ಶ್ರೀ ಶೃಂಗನಾಥೇಶ್ವರ ಚಾನಲ್ಗೆ ಸ್ವಾಗತ. ವಿಷ್ಣು ಪುರಾಣ ಭಾಗ 4 ನಿಮಿ ಚಕ್ರವರ್ತಿಯ ಚರಿತೆ. ಇಕ್ಷ್ವಾಕು ಚಕ್ರವರ್ತಿಯ ಮಗನಾದ ನಿಮಿ ಚಕ್ರವರ್ತಿಯು ಒಮ್ಮೆ 1000 ವರ್ಷಗಳ ಸತ್ರಯಾಗವನ್ನು ಮಾಡಬೇಕೆಂದು ಸಂಕಲ್ಪಿಸಿ ವಸಿಷ್ಠ ಮಹರ್ಷಿಯ ಬಳಿಗೆ ಹೋಗಿ, ರವಿವಂಶಕ್ಕೆ ಆಚಾರ್ಯರಾದ ನೀವು ಯಜ್ಞಕ್ಕೆ ಹೋತನಾಗಿ ನಿಂತು ನನ್ನನ್ನು ಕೃತಾರ್ಥನನ್ನಾಗಿಸಿ ಎಂದು ಆತನನ್ನು ಪ್ರಾರ್ಥಿಸಿದನು. ನಿಮಿ ಚಕ್ರವರ್ತಿಯ ಬಯಕೆಯನ್ನು ಕೇಳಿ ವಸಿಷ್ಠನು ಈ ರೀತಿಯಾಗಿ ಉತ್ತರಿಸಿದನು: ಮಗು, ನಿನ್ನ ಯಾಗಕ್ಕೆ ಬರುವುದಕ್ಕೆ ನನಗೆ ಸಮ್ಮತವೇ. ಆದರೆ ಕೆಲವೇ ಕ್ಷಣಗಳ ಮೊದಲೇ ದೇವೇಂದ್ರನು ಇಲ್ಲಿಗೆ ಬಂದು ಅಮರಾವತಿಯಲ್ಲಿ ನಡೆಯಲಿರುವ ಶತವರ್ಷಗಳ ಮಹಾಯಾಗಕ್ಕೆ ಹೋತನಾಗಿ ಬರುವಂತೆ ನನ್ನನ್ನು ಆಹ್ವಾನಿಸಿದನು. ನಾನೀಗ ಅಲ್ಲಿಗೆ ಹೊರಡುತ್ತಿದ್ದೇನೆ. ದೇವಕಾರ್ಯವು ಮುಗಿಯುತ್ತಲೇ ಭೂಮಂಡಲಕ್ಕೆ ವಾಪಸ್ಸು ಬಂದು ನಿನ್ನ ಕೈಯಿಂದ ಯಾಗವನ್ನು ಮಾಡಿಸುತ್ತೇನೆ ಎಂದನು. ವಸಿಷ್ಠನ ಮಾತುಗಳಿಗೆ ಮರುಮಾತನಾಡದೆ ನಿಮಿ ಚಕ್ರವರ್ತಿಯು ಅಲ್ಲಿಂದ ವಾಪಸ್ಸು ಹೊರಟು ಹೋದನು. ವಸಿಷ್ಠ ಮಹರ್ಷಿಯು ಸ್ವರ್ಗಕ್ಕೆ ಹೋಗಿ ಇಂದ್ರಯಜ್ಞವನ್ನು ಶಾಸ್ತ್ರೋಕ್ತವನ್ನಾಗಿ ಮಾಡಿಸಿದನು. ಪ್ರಾಯಶ್ಚಿತ್ತವಿಲ್ಲದೆ ಯಾಗವನ್ನು ಪೂರ್ತಿಗೊಳಿಸಿ ಕೂಡಲೇ ತಡ ಮಾಡದೆ ಭೂಮಿಗೆ ವಾಪಸ್ಸು ಬಂದನು. ವಸಿಷ್ಠ ಮಹರ್ಷಿಯು ಬಯಸಿದಂತೆ ನಿಮಿ ಆತನಿಗಾಗಿ ಕಾಯಲಿಲ್ಲ. ಗೌತಮನನ್ನು ಹೋತನಾಗಿ ನಿಲ್ಲಿಸಿ ಅವನು ಅಂದುಕೊಂಡ ಮುಹೂರ್ತದಲ್ಲಿಯೇ ಯಾಗವನ್ನು ನಡೆಸುತ್ತಿದ್ದನು. ಮುನಿಜನರು ಉಚ್ಚೈಸ್ವರದಿಂದ ಮಂತ್ರಗಳನ್ನು ಪಠಿಸುತ್ತಿದ್ದಾರೆ. ಯಜ್ಞವನ್ನು ನೋಡಲು ಬಂದ ಜನಸಮೂಹವು ಕೋಲಾಹಲದಿಂದ ಯಜ್ಞವಾಟಿಕೆಯು ಕಳಕಳಿಯಿಂದ ಕೂಡಿತ್ತು. ವಸಿಷ್ಠನಿಗೆ ತನ್ನ ಶ್ರಮವೆಲ್ಲವೂ ಬೂದಿಯಲ್ಲಿ ಸುರಿದ ತಿಪ್ಪದಂತಾಯಿತೆಂದು ತುಂಬ ಆಗ್ರಹ ಉಂಟಾಯಿತು. ಪಾಪ ತನಗಾಗಿ ಕಾಯುತ್ತಿರುತ್ತಾನೆಂದು ವಾಯುವೇಗ ಮನೋವೇಗದೊಂದಿಗೆ ವಾಪಸ್ಸು ಬರುವಷ್ಟರಲ್ಲಿ ತನಗೆ ಒಂದು ಮಾತನ್ನಾದರೂ ತಿಳಿಯಪಡಿಸದೆ ಬೇರೊಬ್ಬರನ್ನು ಹೋತನನ್ನಾಗಿ ಆಯ್ಕೆ ಮಾಡಿಕೊಂಡಿದ್ದಾನೆಂದು ನಿಮಿ ಚಕ್ರವರ್ತಿಯ ಮೇಲಿನ ಕೋಪ ಆಕಾಶವನ್ನು ತಾಕಿತು. ಕ್ರೋಧಾವೇಶದಿಂದ ಉದ್ವಿಗ್ನನಾಗಿ ಆತನು ನಿಮಿಯನ್ನು ವಿದೇಹನಾಗು ಎಂದು ಶಪಿಸಿದನು. ಆ ಸಮಯದಲ್ಲಿ ನಿಮಿ ಚಕ್ರವರ್ತಿಯು ಕಾರ್ಯಭಾರದಿಂದ ಆಯಾಸವಾಗಿ ನಿದ್ರಾಗತನಾಗಿದ್ದನು. ಅವನಿಗೆ ಎಚ್ಚರಿಕೆಯಾದಾಗ ಪರಿಜನರು ನಡೆದ ವೃತ್ತಾಂತವನ್ನು ತಿಳಿಯಪಡಿಸಿದರು. ಅದನ್ನು ಕೇಳಿದ ನಿಮಿಗೆ ಮಹರ್ಷಿಯ ಮೇಲೆ ವೈರಭಾವನೆ ಉಂಟಾಯಿತು. ಆಗ ನಿಮಿ ಆಗ್ರಹವುಂಟಾದ ಕೂಡಲೇ ವಸಿಷ್ಠನು ನನ್ನೊಂದಿಗೆ ಮಾತನಾಡಿದ್ದರೆ ಈ ಅನರ್ಥವು ಏರ್ಪಡುತ್ತಿರಲಿಲ್ಲ. ಈಗ ಏನೋ ಪ್ರಳಯವಾಗಿದೆ ಎಂದು ನನ್ನ ಎದುರು ಬರದೆ ಈ ರೀತಿ ಮರೆಯಲ್ಲಿ ಶಪಿಸಿದ್ದಾನೆ. ಈ ದುಷ್ಟ ಗುರುವು ಕೂಡ ವಿದೇಹನು ಆಗುವಂತಹವನೇ ಎಂದು ಕೋಪದಿಂದ ವಸಿಷ್ಠ ಮಹರ್ಷಿಗೆ ಪ್ರತಿಶಾಪವನ್ನು ಕೊಟ್ಟು ಅಮೋಘವಾದ ಆತನ ವಚನಾನುಸಾರ ಶರೀರವನ್ನು ಪರಿತ್ಯಜಿಸಿದನು. ಮಹಾರಾಜನ ಶಾಪವು ಫಲಿಸಿ ವಸಿಷ್ಠನ ದೇಹವು ಭೂಪತಿತವಾಗಿ ಆತನ ತೇಜಸ್ಸು ಮಿತ್ರವರುಣರನ್ನು ತಲುಪಿತು. ಮಿತ್ರವರುಣರು ಮಹರ್ಷಿಯ ತೇಜವನ್ನು ತುಂಬ ಕಾಲದವರೆಗೂ ತಮ್ಮಲ್ಲಿಯೇ ಭದ್ರಪಡಿಸಿಕೊಂಡರು. ಒಮ್ಮೆ ಅವರಿಗೆ ಅನುವ್ಯೂಹಿತವಾಗಿ ದೇವವೇಶಿಯಾದ ಊರ್ವಶಿಯು ಎದುರಾದಳು. ಲೋಕೋತ್ತರವಾದ ಸೌಂದರ್ಯವು ರಾಶೀಭವಿಸಿದ ಆ ಅಪೂರ್ವ ಲಾವಣ್ಯವತಿಯನ್ನು ನೋಡುತ್ತಲೇ ಕಾಮೋದ್ರೇಕ ಉಂಟಾಗಿ ಅವರಿಗೆ ವೀರ್ಯಸ್ಖಲನ ಉಂಟಾಯಿತು. ಅದರ ನಿಮಿತ್ತವಾಗಿ ವಸಿಷ್ಠ ಮಹರ್ಷಿಯು ದೇಹಧಾರಣ ಮಾಡಿ ಪುನರ್ಜೀವಿತನಾದನು. ವಸಿಷ್ಠ ಮಹರ್ಷಿಯ ಶಾಪದಿಂದ ವಿದೇಹನಾದ ನಿಮಿ ಚಕ್ರವರ್ತಿಯ ಭೌತಿಕ ಕಾಯವನ್ನು ಮಹರ್ಷಿಗಳು ತೈಲಗಂಧಾದಿಗಳಿಂದ ಅಲಂಕರಿಸಿ ಅದನ್ನು ಸದ್ಯೋಮೃತ ಪ್ರಾಯವಾಗಿ ಭಾಸವಾಗುವಂತೆ ಮಾಡಿದರು. ನಂತರ ಗೌತಮನ ನೇತೃತ್ವದಲ್ಲಿ ಯಾಗವು ನಿರ್ವಿಘ್ನವಾಗಿ ಮುಂದುವರಿಯಿತು. ಯಜ್ಞವು ಪರಿಸಮಾಪ್ತಿಯಾದ ಮೇಲೆ ಆವಿರ್ಭಾಗಗಳನ್ನು ಸ್ವೀಕರಿಸುವುದಕ್ಕೆ ದೇವತೆಗಳೆಲ್ಲರೂ ಇಳಿದು ಬಂದರು. ಋಷಿಗಳು ಅವರಿಗೆ ಸ್ವಾಗತ ಸತ್ಕಾರಗಳನ್ನು ಮಾಡಿ ನಿಮಿಗೆ ಸಮರ್ಪಣೆಯಾಗಿ ಈ ಜನರನ್ನು ಸಂಕಲ್ಪಿಸಿದ ಯಜಮಾನನಿಗೆ ನೀವು ವರಪ್ರದಾನವನ್ನು ಮಾಡಿರಿ ಎಂದು ಬೇಡಿದರು. ಆಗ ದೇವತೆಗಳು ಸಂತೃಪ್ತರಾಗಿ ನಿಮ್ಮ ಚಕ್ರವರ್ತಿಗೆ ಯಥಾಪ್ರಕಾರವಾಗಿ ಶರೀರವನ್ನು ಪ್ರಸಾದಿಸಬೇಕೆಂದು ಬಯಸಿದರು. ಆದರೆ ಅಶರೀರನಾಗಿ ದೇವತೆಗಳ ಮಾತುಗಳನ್ನು ಆಲಿಸುತ್ತಿದ್ದ ನಿಮಿಗೆ ಪುನರ್ದೇಹಧಾರಣೆಯು ಸಮ್ಮತವಾಗಲಿಲ್ಲ. ಆಗ ನಿಮಿ, ಎಲೈ ಭಗವತ್ ಸ್ವರೂಪರೇ, ನನ್ನನ್ನು ಮತ್ತೆ ಈ ದೇಹಕೂಪಕ್ಕೆ ತಳ್ಳಬೇಡಿ. ಅಖಿಲ ಸಂಸಾರ ದುಃಖಗಳಿಗೂ ನಿಲಯವಾದ ಈ ಶರೀರವನ್ನು ಪಡೆಯುವುದೇ ನಿಜವಾಗಿಯೂ ದುಃಖಹೇತುವು. ಶರೀರ ಆತ್ಮಗಳ ವಿಯೋಗ ಭಾವನೆಯಿಂದ ದೇಹಪ್ರೀತಿಯುಂಟಾಗಿ ಆತ್ಮಜ್ಞಾನವು ನಶಿಸುತ್ತದೆ. ನನಗೆ ಈ ದೇಹವು ಬೇಕಾಗಿಲ್ಲ. ನಾನು ವಿದೇಹನಾಗಿದ್ದರೂ ಸಕಲ ಪ್ರಾಣಿಕೋಟಿ ಕಣ್ಣುಗಳಲ್ಲಿ ನನ್ನನ್ನು ಇಟ್ಟು ಅವರಿಗೆ ಸಶರೀರನಾಗಿ ಗೋಚರಿಸುವ ವರವನ್ನು ನನಗೆ ಪ್ರಸಾದಿಸಿರಿ ಎಂದು ಪ್ರಾರ್ಥಿಸಿದನು. ಆಗ ದೇವತೆಗಳು ನಿಮಿ ಚಕ್ರವರ್ತಿಯ ಬಯಕೆಯನ್ನು ಮನ್ನಿಸಿ ಆತನನ್ನು ಪ್ರಾಣಿಕೋಟಿಯ ಕಣ್ಣುಗಳಲ್ಲಿಟ್ಟು ಅಂತರ್ಧಾನರಾದರು.
ಅಂದಿನಿಂದ ಮಾನವರಿಗೆ ನಿಮಿಷತ್ವದಿಂದ ನಿಮಿಷತ್ವವು ಉಂಟಾಗಿದೆ. ಅವರ ಕಣ್ಣು ರೆಪ್ಪೆಗಳಿಗೆ ಉನ್ಮೇಷ ನಿಮೇಷಗಳುಂಟಾದವು. ನಿಮೇಷ ಪ್ರಮಾಣವನ್ನು ಅನುಸರಿಸಿ ಮನುಷ್ಯರಿಗೆ ಖಂಡ ಸ್ವರೂಪವಾದ ಕಾಲಮಾನವು ಏರ್ಪಟ್ಟಿದೆ. ದೇಹಧಾರಣೆಯನ್ನು ತಿರಸ್ಕರಿಸಿ ವಿಗತ ದೇಹನಾದ ನಿಮಿ ಚಕ್ರವರ್ತಿಗೆ ವಿದೇಹನೆಂಬ ಹೆಸರು ಬಂದಿತು. ದೇಹತ್ಯಾಗ ಮಾಡುವ ದಿನಕ್ಕೆ ನಿಮಿ ಚಕ್ರವರ್ತಿಗೆ ಸಂತಾನವಿರಲಿಲ್ಲ. ಅದರಿಂದ ದೇಶವು ಅರಾಜಕವಾಗಿ ಋಷಿ ಧರ್ಮಗಳಿಗೆ ಭಂಗ ಉಂಟಾಗುತ್ತದೆಂದು ಮುನಿಗಳು ಆಂದೋಲನೆಯನ್ನು ಕೊಟ್ಟರು. ಚಕ್ರವರ್ತಿಯ ದೇಹವನ್ನು ಅರಣಿಯನ್ನಾಗಿಸಿಕೊಂಡು ಆತನ ದಕ್ಷಿಣ ಭುಜವನ್ನು ಮದಿಸಿದರು. ಅವರ ಸಂಕಲ್ಪ ಶಕ್ತಿಯಿಂದ ಭುಜದೊಳಗಿನಿಂದ ಒಬ್ಬ ಮಗನು ಜನಿಸಿದನು. ಜನಕ ಪಿತನಿಲ್ಲದೆ ಹುಟ್ಟಿರುವುದರಿಂದ ಆ ಶಿಶುವಿಗೆ ಜನಕವೆಂದು ಹೆಸರನ್ನಿಟ್ಟರು. ವಿದೇಹನ ದೇಹವನ್ನು ಮದಿಸಿದಾಗ ಜನಿಸಿರುವುದಕ್ಕಾಗಿ ವೈದೇಹನೆಂದು, ಮತನದಿಂದ ಹುಟ್ಟಿದ್ದಕ್ಕಾಗಿ ಮಿತಿ ಎಂಬ ಹೆಸರುಗಳು ಜನಕ ಮಹಾರಾಜನಿಗೆ ಇವೆ. ಮಿತಿ ಆಳಿರುವ ದೇಶಕ್ಕೆ ಮಿಥಿಲಾ ನಗರವು ರಾಜಧಾನಿಯಾಯಿತು. ಜನಕನಿಗೆ ಉದ್ವಾಸನು ಜನಿಸಿದನು. ಅವನಿಗೆ ನಂದಿವರ್ಧನನು, ಅವನಿಗೆ ಸುಕೇತು, ಸುಕೇತಿಗೆ ದೇವರಾತನು ಆದರು. ದೇವರಾತನಿಗೆ ಬೃಹದುಕ್ತು ಹುಟ್ಟಿದನು. ಅವನಿಗೆ ಮಹಾವೀರ್ಯನು ಆದನು. ಮಹಾವೀರ್ಯನಿಗೆ ಸತ್ಯದ್ರುತಿ, ಅವನಿಗೆ ದುಷ್ಟಕೇತು, ದುಷ್ಟಕೇತುವಿಗೆ ಹರ್ಯಶ್ವನು, ಹರ್ಯಶ್ವನಿಗೆ ಮರು ಪ್ರಭವಿಸಿದರು. ಮರುವಿಗೆ ಪ್ರತಿಬಂಧಕ, ಪ್ರತಿಬಂಧಕನಿಗೆ ಕೃತರಥ, ಅವನಿಗೆ ಕೃತು, ಕೃತುವಿಗೆ ವಿಭುದು, ವಿಭುದುಗೆ ಮಹಾದ್ರುತಿ, ಅವನಿಗೆ ಕೃತಿರಾತ, ಕೃತಿರಾತನಿಗೆ ಮಹಾರೋಮ, ಅವನಿಗೆ ಸುವರ್ಣರೋಮ, ಅವನಿಗೆ ರಸ್ವರೋಮ, ರಸ್ವರೋಮನಿಗೆ ಕ್ಷೀರಧ್ವಜನು ಜನಿಸಿದರು. ಕ್ಷೀರಧ್ವಜನಿಗೆ ತುಂಬ ಕಾಲದವರೆಗೂ ಮಕ್ಕಳಾಗಲಿಲ್ಲ. ಅವನು ಸಂತಾನಕ್ಕಾಗಿ ಯಜ್ಞವನ್ನು ಮಾಡಬೇಕೆಂದು ಸಂಕಲ್ಪಿಸಿ ಯಾಗವಾಟಿಕೆಯನ್ನು ನಿರ್ಮಿಸುವುದಕ್ಕೆ ನೆಲವನ್ನು ಉಳುತ್ತಿರಲು ನೇಗಿಲ ಸಾಲಿನಿಂದ ಅಯೋನಿಜ ಸೀತೆ ಜನಿಸಿದಳು. ನೀರಧ್ವಜನು ಆಕೆಯನ್ನು ದುಹಿತಳಾಗಿ ಸ್ವೀಕರಿಸಿದನು. ನೀರಧ್ವಜನ ಸಹೋದರ ಕುಶಧ್ವಜ, ಇವನು ಕಾಶಿ ದೇಶದ ರಾಜ. ಅವನಿಗೆ ಭಾನುಮಂತನೆಂಬ ಮಗನಾದನು. ಕುಶಧ್ವಜನ ವಂಶವು ಅವಿಚ್ಛಿನ್ನವಾಗಿ ಮುಂದುವರಿಯಿತು. ಭಾನುವಂತನಿಗೆ ಶತದ್ಯುಮ್ನನು ಉದಯಿಸಿದನು. ಅವನ ಮಗ ಶುಚಿ, ಅವನಿಗೆ ಊರ್ಜವಹನು ಜನಿಸಿದನು. ಊರ್ಜವಹುವಿಗೆ ಸತ್ಯಧ್ವಜ, ಅವನಿಗೆ ಕುನಿ, ಕುನಿಗೆ ಅಂಜನನು, ಅಂಜನನಿಗೆ ಋತಚಿತ್ತನು, ಅವನಿಗೆ ಅರಿಷ್ಟನೇಮಿ, ಅರಿಷ್ಟನೇಮಿಗೆ ಶ್ರುತಾಯು, ಶ್ರುತಾಯುವಿಗೆ ಸುಪಾರ್ಶ್ವನು ಹುಟ್ಟಿದರು. ಸುಪಾರ್ಶ್ವನ ಮಗ ಸಂಜಯ, ಸಂಜಯನಿಗೆ ಕ್ಷೇಮಾರಿ, ಅವನಿಗೆ ಆನೇನಸ್ಸು, ಆನೇನಸ್ಸುನಿಗೆ ಮೀನರಥನು ಜನಿಸಿದರು. ಮೀನರಥನಿಗೆ ಸತ್ಯರಥ, ಸತ್ಯರಥನಿಗೆ ಸಾತ್ಯರಥಿ, ಅವನಿಗೆ ಉಪಗ, ಉಪಗನಿಗೆ ಶ್ರುತನು ಆದರು. ಶ್ರುತನಿಗೆ ಶಾಶ್ವತನು ಹುಟ್ಟಿದನು. ಅವನಿಗೆ ಸುಧನ್ವನು, ಸುಧನ್ವನಿಗೆ ಶುಭಾಶು, ಸುಭಾಷನಿಗೆ ಸುಶ್ರುತನು, ಅವನಿಗೆ ಜಯನು, ಜಯನಿಗೆ ವಿಜಯನು ಆದರು. ವಿಜಯನಿಗೆ ಋತು ಉದಯಿಸಿದನು. ಅವನಿಗೆ ಸುನಯನು, ಸುನಯನಿಗೆ ವೀತಹವ್ಯು, ವೀತಹವ್ಯುವಿಗೆ ಸಂಜಯು, ಅವನಿಗೆ ಕ್ಷೇಮಾಶ್ವನು, ಕ್ಷೇಮಾಶ್ವನಿಗೆ ಧೃತಿ, ಧೃತಿಗೆ ಬಹುಳಾಶ್ವನು, ಬಹುಳಾಶ್ವನಿಗೆ ಕೃತಿ ಜನಿಸಿದರು. ಈ ರೀತಿಯಾಗಿ ಜನಕ ವಂಶವು ಕೃತಿ ಮಹಾರಾಜನೊಂದಿಗೆ ಪರಿಸಮಾಪ್ತಿಯಾಯಿತು. ಜನಕರಾಜರ ಆಳ್ವಿಕೆಯಲ್ಲಿ ಮಿಥಿಲಾ ನಗರವು ಧರ್ಮನಿಲಯವೆಂದು ಕೀರ್ತಿಯನ್ನು ಪಡೆಯಿತು. ಇವರಲ್ಲಿ ಕೆಲವರು ಆತ್ಮವಿದ್ಯಾನಿರತರಾಗಿ ಮಹಾತ್ಮರೆಂಬ ಹೆಸರನ್ನು ಪಡೆದರು. ಸೂರ್ಯಾನ್ವಯದಲ್ಲಿ ಅವತರಿಸಿದ ರಾಜರುಗಳ ಪುಣ್ಯಚರಿತ್ರೆಯು ಪರಮ ಪವಿತ್ರವಾದುದು, ಪಾಪ ವಿನಾಶಕರವಾದುದು ಎಂದು ಪರಾಶರ ಮಹರ್ಷಿಯು ಹೇಳಿದರು. ಆಗ ಮೈತ್ರೇಯನು, ಮಹರ್ಷಿಗಳೇ, ಸೂರ್ಯವಂಶದ ರಾಜರುಗಳ ಪುಣ್ಯಕಥೆಗಳನ್ನು ತಿಳಿದ ಮೇಲೆ ನನಗೆ ಚಂದ್ರವಂಶ ರಾಜರ ಬಗ್ಗೆ ತಿಳಿದುಕೊಳ್ಳಬೇಕೆಂಬ ಉತ್ಸಾಹ ಉಂಟಾಗುತ್ತಿದೆ. ಆ ವಂಶಚರಿತ್ರೆಯನ್ನು ಸಂಕ್ಷಿಪ್ತವಾಗಿ ತಿಳಿಯಪಡಿಸಿರಿ ಎಂದು ಬೇಡಿದನು. ಮೈತ್ರೇಯನ ಶ್ರವಣಾನುಯೋಗವನ್ನು ಕೊಂಡು ಪರಾಶರ ಮುನಿಯು ಸಂತೋಷಪಟ್ಟು ಚಂದ್ರವಂಶ ರಾಜರ ಕಥೆಯನ್ನು ಹೇಳಲು ಮುಂದುವರಿಸಿದನು. ಬಂಧುಗಳೇ, ಶ್ರೀ ವಿಷ್ಣು ಪುರಾಣ ಮುಂದುವರಿಯುತ್ತದೆ. ಅಲ್ಲಿ ತನಕ ನಮ್ಮ ಚಾನಲನ್ನು ನೋಡ್ತಾ ಇರಿ. ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ, ಗಂಟೆ ಸದ್ದನ್ನು ಒತ್ತಿ. ಧನ್ಯವಾದಗಳು.